ನೋಡಿ, ಬೆಂಗಳೂರು ಗಾಂಧಿನಗರಕ್ಕೆ ಇದು ಭಾಳ ಅವಶ್ಯಕತೆ ಇತ್ತು. 7 ಸತಿ ನಾವು ಟೆಂಡರ್ ಹಾಕಿ ಇದಕ್ಕೆ ಫೇಲ್ ಆಗಿದ್ದು. ಭಾಳ ಧೈರ್ಯ ಮಾಡಿ ಬಂದು ಇದಕ್ಕೆ ಟೆಂಡರ್ ಹಾಕಿದ್ದಾರೆ. ಕಾರ್ಪೊರೇಷನ್ಗೆ 1.25 ಕೋಟಿ ರೂಪಾಯಿ ಕಟ್ಟಬೇಕು, ಅಷ್ಟು ಸುಲಭ ಅಲ್ಲ. ಜೊತೆಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿಂದ ಬಂದು ಪಾರ್ಕ್ ಮಾಡಿದ್ರೆ ಹೈಕೋರ್ಟಿಂದ ಹಿಡಿದು ವಿಧಾನಸೌಧದಿಂದ ಹಿಡಿದು ಬಸ್ ಸ್ಟ್ಯಾಂಡ್ವರೆಗೂ ಎಲ್ಲರೂ ಕೂಡ ಫ್ರೀ ಪಿಕಪ್ಪು ಡ್ರಾಪು ಕೂಡ ಒದಗಿಸ್ಕೊಡ್ಲಾಗ್ತಾ ಇದೆ. ಇದನ್ನು ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ಅನೇಕ ರಸ್ತೆಗಳನ್ನು ಗಾಂಧಿನಗರದಲ್ಲಿ ನಾವೆಲ್ಲ ಪಾರ್ಕಿಂಗ್ನ ಬ್ಯಾನ್ ಮಾಡಿದ್ದೀವಿ. ಏಕೆಂದರೆ ಓಡಾಡೋಕ್ಕೆ ಆಗ್ತಾಯಿಲ್ಲ. ಖಾಸಗಿಯವರು ಉಪಯೋಗಿಸ್ಕೊಳ್ಬೋದು, ವರ್ತಕರು ಉಪಯೋಗಿಸ್ಕೊಳ್ಬೋದು, ಇಲ್ಲಿ ಇರೋವಂಥವರೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು. ಇದು ವಿಶೇಷ. ಬೆಂಗಳೂರಿನಲ್ಲಿ ಇನ್ನೂ ಕೆಲವು ಕಡೆ ಜಾಗಗಳೆಲ್ಲೆಲ್ಲಿದೆ ಈ ರೀತಿ ಪಾರ್ಕಿಂಗ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ರೂಪಿಸಿ ಐಡೆಂಟಿಫಿಕೇಷನ್ ಮಾಡ್ತಾಯಿದ್ದೇವೆ. ಇದು ಒಂದು ಮಾದರಿಯಾದಂಥ ಇದು. ನಮ್ಮ ದಿನೇಶ್ ಅವರು ಕೂಡ ಕೆಲವು ವಿದೇಶದಿಂದ ಕೆಲವು ಮಾಡೆಲ್ಗಳು ಕೂಡ ಅವರು ಕೂಡ ತಂದಿದ್ದಾರೆ. ಅದನ್ನು 1+4 ಮಾಡೋಂಥದ್ದು, ಸಣ್ಣ ಜಾಗದಲ್ಲಿ ಮಾಡೋಂಥದ್ದು, ಅದನ್ನು ಕೂಡ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಈಗ ಇದನ್ನು ರಾಜ್ಯದ ಜನತೆಗೆ, ಬೆಂಗಳೂರು ನಗರಕ್ಕೆ, ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೊಸ ಕೊಡುಗೆ. ಗಾಂಧಿನಗರ ಎಲ್ಲ ಬ್ಯಾನ್ ಮಾಡ್ತೀರಾ? ಬಹಳ ಕಡಿಮೆ ಆಯ್ತಲ್ಲ ಇಡೀ ಗಾಂಧಿನಗರ ವೆಹಿಕಲ್. ಈಗ ಅದನ್ನು ಫಸ್ಟ್ ಒಂದೊಂದು ಸ್ಟೇಜ್ ಮೇಲೆ ಹೋಗಬೇಕು. ಏನು ಹೇಳಿ, ಸ್ಟೇಜ್ ಬೈ ಸ್ಟೇಜ್ ಮೇಲೆ ಹೋಗಬೇಕು. ಇದನ್ನು ಆಮೇಲೆ ರಿವ್ಯೂ ಮಾಡ್ತೀವಿ. ಸದ್ಯಕ್ಕೆ ಅದಕ್ಕೆ ಯಾವ ರೀತಿ ಹೋಗೋದು ಬರೋದು ಎಲ್ಲ ಒಂದೇ ಸತಿ ಆಗಲ್ಲ. ಅದೇ ಓಡೋಗ್ಲೂ ಬಾರ್ದಲ್ಲ ಈ ಕಾಂಟ್ರಾಕ್ಟ್ ಬಿಟ್ಬಿಟ್ಟು, ನಮ್ಗೆ ಅದು ಮುಖ್ಯ. ಇಟ್ಕೊಂಡು ಕೂತ್ಕೋಬೇಕು. ಈಗ ಹೌದು, 2ನೇ ಏರ್ಪೋರ್ಟು 32ಕ್ಕೆ 2ನೇ ಏರ್ಪೋರ್ಟು ಆಗಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇದೆ. ಈಗಾಗಲೇ ಅವರು ಕೂಡ, ಯಾಕೆಂದರೆ ಅಲ್ಲಿವರೆಗೂ ನಮಗೆ ಬ್ಯಾನ್ ಇದೆ. ನಾವು ಇದನ್ನು ಪಕ್ಕದ ರಾಜ್ಯಕ್ಕೆ ಈಗಾಗಲೇ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇದಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಏನು ನಮ್ಮ MB ಪಾಟೀಲ್ರವರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆ. ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ. ಆ ಲ್ಯಾಂಡ್ ಐಡೆಂಟಿಫಿಕೇಷನ್ನು ಅವ್ರ ಡಿಪಾರ್ಟ್ಮೆಂಟವ್ರು ಅವ್ರು ಕೊಡಬೇಕು. ಈಗ ನಾವು ಇದನ್ನು ಫ್ಲೈಟ್ ಡೆಕ್ ಮಾಡಬೇಕು ಅಂತ ಹೊರಟು, ಅದಕ್ಕೆ ಈಗ ಒಂದು ಝೋನ್ ಇದೆ, ಇಷ್ಟರೊಳಗಡೆ ಜಾಗದಲ್ಲಿ ಮಾಡಬಾರ್ದು ಅಂತ ನಾನು NGFಲ್ಲಿ ಮಾಡಬೇಕು, ಇಲ್ಲಾಂದರೆ ಇಲ್ಲೆಲ್ಲರೂ ಮಾಡಬೇಕು ಅಂತೇಳಿ ಒಂದು 3-4 ಜಾಗ ನಾವು ಹುಡುಕಿದ್ದು. ಅದಕ್ಕೆ ಅವರು ಒಪ್ತಾ ಇಲ್ಲ. ಅದಕ್ಕೆ ಬೇರೆ ಸ್ವಲ್ಪ ದೂರ ಜಾಗಗಳನ್ನ ಒಂದು 3-4 ಜಾಗನ ಪ್ರಪೋಸ್ ಮಾಡಿದ್ದಾರೆ. ಸೊ ಹಿಂಗೆ ಬೆಂಗಳೂರಿಗೆ ಆಕರ್ಷಣೀಯವಾದಂಥದ್ದು. ಯಾಕೆಂದರೆ ಇನ್ನೇನೊಂದು 7-8 ವರ್ಷದಲ್ಲಿ 32 ಮುಗಿದೋಗ್ಬಿಡ್ತದೆ. ಸೊ ನಮ್ಮ ಟ್ರಾಫಿಕ್ಕು ಬೇರೆ ರಾಜ್ಯಕ್ಕೆ ಹೋಗಬಾರ್ದು. ಆ ದೃಷ್ಟಿಯಿಂದ ಖಂಡಿತ ನಾವು ನಮ್ಮ ಸರ್ಕಾರ ಮುಂದಕ್ಕೆ ತೀರ್ಮಾನ ಮಾಡ್ತದೆ.